ಸಾವಿರ ವರ್ಷಗಳ ಇತಿಹಾಸ ಸಾರುವ ಕೋಲಾರಮ್ಮನ ದೇವಸ್ಥಾನ. ಇದು ಕೋಲಾರದ ಗ್ರಾಮ ದೇವತೆಯ ದೇಗುಲ. ಗಂಗರ ರಾಜಧಾನಿಯಾಗಿದ್ದ ಕೋಲಾರ ಕಲೆ ಮತ್ತು ಸಂಸ್ಕೃತಿಗೆ ಹೆಸರುವಾಸಿ. ಕ್ರಿಸ್ತಶಕ 1003ರಲ್ಲಿ ರಾಜೇಂದ್ರ ಚೋಳನ ಕಾಲದಲ್ಲಿ ನಿರ್ಮಿತ ಈ ದೇವಾಲಯ ಲಂಬಕೋನಾಕೃತಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಜೋಡಿ ದೇವಮಂದಿರಗಳಿಂದ ಕೂಡಿದ ಈ ಆಲಯಕ್ಕೆ ಒಂದೇ ಮುಖಮಂಟಪವಿರುವುದು ವಿಶೇಷ. ದೇವಾಲಯದ ಹೊರ ಭಿತ್ತಿಗಳ ಮೇಲೆ 30 ಶಾಸನಗಳಿವೆ. ಇವು ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿ ರಚಿಸಲಾಗಿವೆ. ಮುಂಭಾಗದಲ್ಲಿ ಮುಖ್ಯ ದ್ವಾರವಿದ್ದು ಅದರ ಲಲಾಟದಲ್ಲಿ ಗಜಲಕ್ಷ್ಮಿಯ ಬಿಂಬವಿದೆ. ದೇವಾಲಯದ 4 ಕಂಬಗಳ ಮೇಲೆ ಆಕರ್ಷಕ ಕೆತ್ತನೆ ಇದೆ. ಕಂಬಗಳ ಮೇಲೆ ಎತ್ತರವಾದ ಮತ್ತೊಂದು ಮಹಾದ್ವಾರವಿದ್ದು ಅದಕ್ಕೆ ಹೊಂದಿಕೊಂಡಂತೆ ಆಕಾರವಿರುವುದು ವಿಶೇಷ. ಇದು ವಿಜಯನಗರ ಕಾಲದ ವಾಸ್ತುಶಿಲ್ಪವನ್ನು ಹೋಲುತ್ತದೆ. ಪ್ರಾಕಾರದ ಒಳಗೆ ಮಧ್ಯಭಾಗದಲ್ಲಿ ಮುಖ್ಯ ದೇವಾಲಯವಿದೆ. ಇದು ಇರುವುದು ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದ ಸಮೀಪದಲ್ಲಿ. ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ, ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಿಂದ ಆಟೋದಲ್ಲಿ ಹೊರಟರೆ ಕೇವಲ 5 ನಿಮಿಷ ಪ್ರಯಾಣ. ಹಳೆ ಬಸ್ ನಿಲ್ದಾಣದಿಂದ ಕಾಲ್ನಡಿಗೆಯಲ್ಲಿ ಹೋಗುವಷ್ಟು ಸನ್ನಿಹದಲ್ಲಿದೆ. ಒಂದು ಬಾರಿ ಕೋಲಾರಮ್ಮನ ಆಶೀರ್ವಾದ ಪಡೆಯಲು ಈ ದೇವಾಲಯಕ್ಕೆ ಹೋಗಿ.